ಬಿಸಿಲು ಪೋಡು ತಿಕ್ಕ ಮುಚ್ಕೊಂಡ್ ಮನೆಗೆ ಓಡು. ಓಕೆ. ಇಲ್ಲಿಗೆ ಸಿ ಎಸ್ ಕೆ ಕತೆ ಮುಗೀತು. ಎಲ್ಲ ಸಿ ಎಸ್ ಕೆ ಫ್ಯಾನ್ಸ್ಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮೂಲಕ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಸಿ ಎಸ್ ಕೆ ಔಟ್ ಆಫ್ ದ ಟೂರ್ನಮೆಂಟ್. ಬಾಯ್ ಟಾಟಾ ಗುಡ್ ನೈಟ್ ಸಿ ಯು ಎಲ್ಲ ಆಯ್ತು. ಒಂಥರ ಬೇಜಾರಾಗೋದು ಗುರು, ಸಿ ಎಸ್ ಕೆನ ಈ ತರ ನೋಡಕ್ಕೆ. ಒಂದು ಕಾಲ ಇತ್ತು ಸಿ ಎಸ್ ಕೆ ಅಂದ್ರೆ ಎಲ್ಲಾ ಟೀಮ್ ಹೊಡೆದಾಡ್ಕೊಂಡು ಸಿ ಎಸ್ ಕೆ ಮೇಲೆ ಫೈನಲ್ ಆಡಕ್ ಬರ್ತಿದ್ರು. ಇವಾಗ ನೋಡ್ರೆ ಸಿ ಎಸ್ ಕೆ ಒಂದ್ ಹಾಕೊಂಡು ಪ್ಲೇ ಆಫಿಗೆ ಒಂದು ಕ್ವಾಲಿಫೈ ಆದ್ರೆ ಸಾಕು ಅಂದ್ ಟೀಮ್ ಆಗೋಗಿತ್ತು. ಬಟ್ ಓಕೆ, ಅನ್ಫಾರ್ಚುನೇಟ್ ಟೂರ್ನಮೆಂಟ್ ಇಂದ ಔಟ್ ಆದ್ರು. ಏನ್ ಧೋನಿ ಆ ಲಿಗೆಸಿ ಒಂದು 15-16 ಸೀಸನ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು, ಅದು ಎಲ್ಲ ಈಗ ಗೋವಿಂದ ಗೋಪಾಲ ಆಗಿದೆ. ಈಗ ಏನಿದ್ರು ಋತುರಾಜ್ ಅವರ ಇದು. ಬಟ್ ಋತುರಾಜ್ ಅವ್ರದ್ದು ಏನು ನಡೀತಿಲ್ಲ. ಎಲ್ಲ ಋತುರಾಜ್ ಅವ್ರಿಗೆ ಏನು ಋತುನು ಸರಿ ಇಲ್ಲ. ಅವ್ರ ಬ್ಯಾಟಿಂಗು ಹೋಯ್ತು, ಕ್ಯಾಪ್ಟನ್ಸಿನೂ ಸರಿ ಆಗ್ತಿಲ್ಲ, ಎಲ್ಲ ಕಡೆ ಪಂಗ್ನಾಮ. ಈ ಮ್ಯಾಚ್ ಇನ್ ಬರೋದಾದ್ರೆ ಜಿ ಟಿ ಅಂತ ತಗಂದ್ರೆ ಕ್ವಾಲಿಟಿ ಫಾಸ್ಟ್ ಬೌಲಿಂಗ್. ಈ ಮ್ಯಾಚ್ ಅವ್ರು ಗೆದ್ದಿದೆ ಕ್ವಾಲಿಟಿ ಫಾಸ್ಟ್ ಬೌಲಿಂಗ್. ಏನ 3 ಜನ ಫಾಸ್ಟ್ ಬೌಲಿಂಗು. ನಮ್ಮೂರಲ್ಲಿ 5 ಜನ ಇದ್ದಾರೆ, ಬಟ್ 3 ಜನ ಮೇನ್. ಒಂದ್ ನಿಮಗೆ ಹೋಲ್ಡರ್ ಆಗ್ಲಿ, ಬಟ್ ಅವ್ರಿಬ್ರಿಗಿಂತ ಮೇನ್ ಸಿರಾಜೆ ಗುರು ಇಲ್ಲಿ ತಂದಿದ್ದು. ಫಸ್ಟ್ ಸಿರಾಜು, ರಬಡ, ಇವರಿಬ್ರು ಪವರ್ ಪ್ಲೇ ಮಾಡೋ ಬೌಲಿಂಗ್ಗೆ ಮ್ಯಾಜಿಕ್. ಅದರಲ್ಲೂ ಸಿರಾಜ್ ಇವತ್ತಿನ ಮ್ಯಾಚ್ ಎಕ್ಸ್ಟ್ರಾಡಿನರಿ ಬೌಲಿಂಗ್ ಗುರು. 3 ಓವರಲ್ಲಿ 3 ವಿಕೆಟ್ ತೆಗ್ದ ಕಿತ್ತಾಕ್ತ. ಅದರಲ್ಲೂ ಮೇನ್ ಸಂಜು ಸ್ಯಾಮ್ಸನ್ ಫಸ್ಟ್ ಬಾಲೆ ವಿಕೆಟ್. ಅಲ್ಲೇ ಗೋತಾ. ಸಿ ಎಸ್ ಕೆ ಯಾವಾಗೆಲ್ಲ ಸಂಜು ಸ್ಯಾಮ್ಸನ್ ವಿಕೆಟ್ ಹೋಗಿದೆ ಅವತ್ತೆಲ್ಲ ಅವ್ರು ಗೋತಾನೆ ಆಗಿರೋದು. ಬಟ್ ಓಕೆ, ಆಗಿ ಮ್ಯಾಚ್ ಇತ್ತು, ಡೆಡ್ಲಿ ಕಾಮಿನ್. ಮತ್ತೆ ಬ್ಯಾಟಿಂಗ್ ಅಂತ ಬಂದ್ರೆ ಮತ್ತೆ ಅವ್ರ ಟ್ರಯೋ ಏನು ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜೋಶ್ ಬಟ್ಲರ್, ಅವ್ರು 3 ಜನ ವಿಕೆಟ್ ಕೀಳಕ್ಕೆ ಆಗ್ಲಿಲ್ಲ ಗುರು. ಗಿಲ್ಲು 70+ ಹೊಡೆದ್ರು, ಇವರು ಹತ್ರ 80, ಅವರು 50+. ಟಾಪ್ 3 ವಿಕೆಟ್. ಅವ್ರು ಏನಾದ್ರು ಬೇಗ ವಿಕೆಟ್ ತೆಗೆದ್ರೆ ಒಂದು ಚಾನ್ಸ್, ಅದು ಬಿಟ್ರೆ ನೋ ವೇ. ಇನ್ನೊಂದು ತಪ್ಪು ಮಾಡ್ಬೇಡಿ ಜಿ ಟಿ, ಇವಾಗ್ಲೇ ಹೇಳ್ತೀನಿ ಗುರು. ನಿಮಗೆ ಆ 2 ಡೌನ್ ಕಳ್ಸೋದ್ ಬೇಡ. ನೀವು 2 ಡೌನ್ ಹಂಗೆ ಎಮರ್ಜೆನ್ಸಿ ಲಾಸ್ಟ್ 2-3 ವರ್ಷ ಹೋಲ್ಡ್ರನ್ ಕಳಿಸಿ ಫಸ್ಟ್. ನನ್ನ ಅಜ್ಜಿ ಅವ್ನ ಟಿವಾಟಿಯನ್ನು ಅವನ್ನ ಕಳಿಸಿ ಹಾಳು ಮಾಡಬೇಡಿ. ಅವ್ನ ಟಿವಾಟಿಯನ್ನು ಪ್ಲೇಸು ಅವ್ನು ವಾಷಿಂಗ್ಟನ್ ಸುಂದರ್ ಒಳ್ಳೆ ಬ್ಯಾಟ್ಸ್ ಮಾಡಿ ಅಂತ ಹಿಟ್ಟಿಂಗ್ ಇಲ್ಲ. ಹೋಲ್ಡರ್ ಅಂತ ಒಳ್ಳೆ ಆನೆ ಕಂಬ ನನ್ನ ಮಗನ ಇಟ್ಕೊಂಡು ನೀವು ಯಾವ ಎಲ್ಲ ಇಲಿ ಕೋತಿ ಇವ್ನ ಕಳಿಸಿ. ಅಲ್ಲಿ ಹುಲಿ ಅಂತ ಬ್ಯಾಟ್ಸ್ಮನ್ ಇದ್ದಾನೆ ಹೋಲ್ಡ್ರು, ಅವನ್ನ ಕಳಿಸಿ. ಇದಾಗಿತ್ತು. ಇನ್ನು ಚೆನ್ನೈ ಕಂಪ್ಲೀಟ್ಲಿ ಫೇಲ್ಯೂರ್. ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಎಲ್ಲದಲ್ಲೂ ಫೇಲ್ಯೂರ್. ನಮ್ ದುಬೇಣ ನಮಸ್ಕಾರ, ಹ್ಯಾಟ್ಸ್ ಆಫ್ ಯು ಸ್ಯಾರ್. ಯಾವನ್ ಕೈಲೂ ಆಗ್ತಿರ್ಲಿಲ್ಲ. ಇನ್ನೊಂದ್ 2 ಓವರ್ ನಿಂತಿದ್ರೆ ಪಕ್ಕ ಗುಜರಾತಿಗೆ ಗುಜ್ಜಿ ನೀರ್ ತೆಗಿತಿದ್ದ. ಗುಜರಾತಿಂದು ರಶೀದ್ ಖಾನಿಗಂತೂ ರಸ ಬರಂಗ್ ಹೊಡಿತಿದ್ದ. ಬಟ್ ಏನ್ ಮಾಡೋದು, ಮಿಸ್ ಆಗ್ಬಿಟ್ಟ ರಶೀದ್ ಖಾನ್. ಶುಭ್ಮನ್ ಗಿಲ್ ಎಕ್ಸಲೆಂಟ್ ಕ್ಯಾಚ್ ಗುರು ನಿಂದು. ಶುಭ್ಮನ್ ಗಿಲ್ ಹಿಡಿದಿದ್ ಕ್ಯಾಚ್ ಮೇನ್ ಟರ್ನ್ ಆಗಿದ್ದು. ಇಲ್ಲ ಅಂದ್ರೆ ದೂಬೆ ಹಾಕೊಂಡ್ಬಿಡ್ತಿದ್ದ ಮ್ಯಾಚ್ ನ ಪಕ್ಕ ಗ್ಯಾರಂಟಿ ಹಾಕೊಂತಿದ್ದ. ಮತ್ತೆ ಅನ್ಶುಲ್ ಕಂಬನಿಂದ ಒಂದ್ ಇನ್ನಿಂಗ್ಸ್ ಇಷ್ಟ ಆಯ್ತು. ಒಂದ್ ಫ್ಯೂ ಗುಡ್ ಕ್ಯಾಮಿಯೋ ಆಡ್ದ. ಏನ್ ನಾನ್ ಬರೀ ಹೊಡ್ಸ್ಕೊಳದೆ ಅಂತ ಹೇಳಿ ಇಲ್ಲೊಂಚೂರು ನಾನು ಬಂದು ಹೊಡಿತೀನಿ ಅಂತ ಹೇಳಿ ಹೊಡೆದ. ಎಷ್ಟು ಅಂತ ಹೊಡ್ಸ್ಕೊಂಡ್ ಅವನಿಗೂ ನೋವಾಗಿರುತ್ತೆ. ಅದಕ್ಕೆ ನಾನು 1-2 ಏಟ್ ಹಾಕ್ತೀನಿ ಅಂತ ಅವನು ಬಂದು 1-2 ಏಟ್ ಹಾಕ್ತಾ. ಬಟ್ ಓಕೆ, CB GT ಟಾಪ್ 2 ಕ್ವಾಲಿಫೈಯರ್ ಮಾಡ್ತಾರೆ. ಸನ್ರೈಸರ್ಸ್ಗೆ ಮ್ಯಾಚ್ ಅಪ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಆ ರನ್ ರೇಟ್ನ. ಯಾಕೆಂದ್ರೆ 0.35 ಇರೋದು ಈಗ 0.70 ಆಗ್ಬೇಕು ಅವ್ರಿಗೆ ಆ ಮ್ಯಾಚ್ ಅಪ್ ಆಗ್ಬೇಕು ಅಂದ್ರೆ. ಇವ್ರು ಆಲ್ರೆಡಿ 0.69 ಆಯ್ತು ಜಿ ಟಿ ಅಷ್ಟು ರನ್ನಿಂದ ಗೆದ್ದೆ. 0.4 0 ಇದ್ರು 0.69 ಆಗಿದ್ದಾರೆ. 0.35 ನಲ್ಲಿ 100 ರನ್ಸ್ ಗೆಲ್ಬೇಕು, ಅದು ಅಸಾಧ್ಯ. ಅಸಾಧ್ಯದಲ್ಲಿ ಅಸಾಧ್ಯ. ಅಲ್ಲಿಂದ RCBನೂ ಬರ್ತಾರೆ, ಅದು ಸಾಧ್ಯನೇ ಇಲ್ಲ. ಹಂಗಾಗಿ ಇಟ್ಸ್ RCB ವರ್ಸಸ್ GT ಅಸಾಧ್ಯ ಏನಲ್ಲ, ಸಾಧ್ಯನೇ. ಬಟ್ ಹೆವಿ ಕಷ್ಟ ಗುರು. RCBನೂ ಟಾಪ್ ಸೈಡ್, ಹಂಗಾಗಿ ಅದಾಗಲ್ಲ. ಹಾಗಾಗಿ GTಗೂ ಕ್ವಾಲಿಫೈ ಆಗ್ತಾರೆ ಟಾಪ್ 2ಗೆ. ನನ್ನ ಪ್ರಕಾರ GT RCB ಆಲ್ಮೋಸ್ಟ್ ಕನ್ಫರ್ಮ್. ನಾಳೆ ಕನ್ಫರ್ಮ್ ಆಗುತ್ತೆ ಆಲ್ಮೋಸ್ಟ್. ನೋಡೋಣ ಅಂತ ಹೇಳ್ತಾ, ಇನ್ನು ಇಲ್ಲಿ ಮೇನ್ ಬಟ್ಲರ್ ಇನ್ನಿಂಗ್ಸ್ ಗುರು. ಬಟ್ಲರ್ ತಗೊಂಡೋಗಿದ್ದ ಇನ್ನಿಂಗ್ಸ್ ಸ್ವಲ್ಪ 230 ಪುಷ್ ಆಯ್ತು. ಇಲ್ಲಾಂದ್ರೆ ಒಂದು 210 ನಿಲ್ತಿದ್ರು. ಬಟ್ ಬಟ್ಲರ್ ಧಮಾಕ ಇನ್ನಿಂಗ್ಸ್ ಆಡಿದ್ದು. ಬಟ್ CSK ನೆಕ್ಸ್ಟ್ ಸೀಸನ್ ಬರ್ತಾ ಏನ್ ಚೇಂಜ್ ಮಾಡ್ಕೊಂಡ್ ಬರ್ತಾ ಗೊತ್ತಿಲ್ಲ. ಚೆನ್ನಾಗೇ ಚೇಂಜ್ ಮಾಡಿ, ಯಾಕೆಂದ್ರೆ ನೆಕ್ಸ್ಟ್ ಸೀಸನ್ ಬರೋತ್ತಿಗೆ ನ್ಯಾಥನ್ ಎಲ್ಲಿಸ್ ಎಂಟ್ರಿ ಕೊಡ್ತಾರೆ. ಅದೊಂದು ಬೌಲಿಂಗ್ ಬಲ ಸಿಗುತ್ತೆ ನ್ಯಾಥನ್ ಎಲ್ಲಿ. ಮತ್ತೆ ಇನ್ಯಾರು ಬ್ಯಾಟಿಂಗ್ ಅವ್ರು ಇಂಜುರಿ ಆಗಿದೆ, ಆಯುಷ್ ಮಾತ್ರ ಒಂದ್ ಬರ್ತಾರೆ. ಬಟ್ ಓಕೆ, ಅದ್ ಬಿಟ್ರೆ ಇನ್ನೇನಿಲ್ಲ. ಇದ್ ಬಂದ್ರು ಓಕೆ, ಆಲ್ಮೋಸ್ಟ್ ಗುಡ್ ಸೈಡ್ ತರನೇ ಕಾಣ್ತಾರೆ. ಇಷ್ಟು CSK ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಬೈ.